ಮತ್ತೆ ಶುರು ಮಾಡಲ್ವಾ? ಆಗಸ್ಟ್ 16ರಿಂದ ಬಿಗ್ ಬಾಸ್ ಕನ್ನಡ ಸೀಸನ್ 13 ಆರಂಭವಾಗಲಿದೆ. ಈ ಬಾರಿ ವಿಶೇಷತೆ ಏನೆಂದರೆ ಕನ್ನಡ ಕಿರುತೆರೆಯ ಅತಿ ದೊಡ್ಡ ರಿಯಾಲಿಟಿ ಶೋಗಳಲ್ಲಿ ಒಂದಾದ ಬಿಗ್ ಬಾಸ್ ಕನ್ನಡ ಸೀಸನ್ 13 ಪ್ರಸಾರಕ್ಕೆ ದಿನಗಣನೆ ಆರಂಭವಾಗಲಿದೆ. ಆಗಸ್ಟ್ 16ರಿಂದ ಈ ರೋಚಕ ಶೋ ಅಧಿಕೃತವಾಗಿ ಆರಂಭವಾಗಲಿದ್ದು, ಕಲರ್ಸ್ ಕನ್ನಡ ವಾಹಿನಿ ಈಗಾಗಲೇ ತನ್ನ ಅಧಿಕೃತ ಸಾಮಾಜಿಕ ಜಾಲತಾಣಗಳಲ್ಲಿ ಹೊಸ ಪ್ರೋಮೋಗಳನ್ನು ಹಂಚಿಕೊಳ್ಳುವ ಮೂಲಕ ವೀಕ್ಷಕರಲ್ಲಿ ಭಾರಿ ಕುತೂಹಲ ಮೂಡಿಸಿದೆ. ಈ ಹಿಂದಿನ ಸೀಸನ್ಗಳಿಗಿಂತ ಈ ಬಾರಿ ಬಿಗ್ ಬಾಸ್ ಮನೆಯ ರೂಪರೇಷೆ ಸಂಪೂರ್ಣ ಬದಲಾಗಿದ್ದು, ಕೇವಲ ಚಂದನವನದ ಸೆಲೆಬ್ರಿಟಿಗಳು ಮಾತ್ರವಲ್ಲ, ಸಾಮಾನ್ಯ ಜನರಿಗೂ ಕೂಡ ಬಿಗ್ ಬಾಸ್ ಮನೆಗೆ ಸ್ಪರ್ಧಿಯಾಗಿ ಎಂಟ್ರಿ ಪಡೆಯುವ ಸುವರ್ಣಾವಕಾಶಗಳನ್ನು ಕಲ್ಪಿಸಲಾಗಿದೆ. ಇದಕ್ಕಾಗಿ ಕೆಲವು ತಿಂಗಳ ಹಿಂದೆಯೇ ಬಿಗ್ ಬಾಸ್ ತಂಡ ಆಡಿಷನ್ ಪ್ರಕ್ರಿಯೆ ನಡೆಸಿತ್ತು. ಆಸಕ್ತರು ತಮ್ಮ ಪರಿಚಯದೊಂದಿಗೆ ನಾವು ಏಕೆ ಬಿಗ್ ಬಾಸ್ ಮನೆಯಲ್ಲಿರಬೇಕು ಎಂಬ ವಿಡಿಯೋವನ್ನು ವೆಬ್ಸೈಟ್ ನಲ್ಲಿ ಅಪ್ಲೋಡ್ ಮಾಡುವಂತೆ ಕೋರಲಾಗಿತ್ತು. ಇದಕ್ಕೆ ಕರ್ನಾಟಕಾದ್ಯಂತ ಲಕ್ಷಾಂತರ ಮಂದಿ ಯುವಕರು ಹಾಗೂ ಆಕಾಂಕ್ಷಿಗಳು ಉತ್ಸಾಹದಿಂದ ಭಾಗವಹಿಸಿ ತಮ್ಮ ವಿಡಿಯೋಗಳನ್ನು ಕಳಿಸಿಕೊಟ್ಟಿದ್ದಾರೆ. ಲಕ್ಷಾಂತರ ಆಡಿಷನ್ ವಿಡಿಯೋಗಳ ಪೈಕಿ ಅಂತಿಮವಾಗಿ ಆಯ್ಕೆಯಾಗುವ ಸ್ಪರ್ಧಿಗಳಿಗಾಗಿ ಬಿಗ್ ಬಾಸ್ ತಂಡ ಈ ಬಾರಿ ಅಗ್ನಿ ಪರೀಕ್ಷೆ ಎಂಬ ವಿನೂತನ ಹಾಗೂ ಕಠಿಣ ಸುತ್ತನ್ನು ಸಜ್ಜುಗೊಳಿಸಿದೆ. ಬಿಗ್ ಬಾಸ್ ಮನೆಗೆ ಕಾಲಿಡಲು ಬಯಸುವ ಆಕಾಂಕ್ಷಿಗಳು ಈ ಕಠಿಣ ಪರೀಕ್ಷೆಯನ್ನು ಎದುರಿಸಿ ಗೆಲ್ಲಲೇಬೇಕಿದ್ದು, ಈ ಅಗ್ನಿ ಪರೀಕ್ಷೆ ಹೇಗೆ ನಡೆಯಲಿದೆ, ಇದರಲ್ಲಿ ಆಯ್ಕೆಯಾಗುವ ಜನಸಾಮಾನ್ಯ ಸ್ಪರ್ಧಿಗಳು ಯಾರ್ಯಾರು, ಸೆಲೆಬ್ರಿಟಿಗಳ ಜೊತೆಗೆ ಈ ಬಾರಿ ಬಿಗ್ ಬಾಸ್ ಮನೆಗೆ ಲಗ್ಗೆ ಇಡುವ ಹೊಸ ಮುಖಗಳು ಯಾರಿರಬಹುದು ಎಂಬ 10 ಹಲವು ಪ್ರಶ್ನೆಗಳಿಗೆ ಉತ್ತರ ತಿಳಿಯಲು ವೀಕ್ಷಕರು ಕಾತುರದಿಂದ ಕಾಯುತ್ತಿದ್ದಾರೆ. ಒಟ್ಟಿನಲ್ಲಿ ಈ ಬಾರಿ ಬಿಗ್ ಬಾಸ್ ಸೀಸನ್ 13 ರಂಗೇರಲು ಸಜ್ಜಾಗಿದ್ದು, ಸಾಮಾನ್ಯರು ಮತ್ತು ಸೆಲೆಬ್ರಿಟಿಗಳ ನಡುವೆ ಈ ಹೊಸ ಸಮರ ವೀಕ್ಷಕರಿಗೆ ಭರ್ಜರಿ ಮನರಂಜನೆ ನೀಡುವುದಂತೂ ಖಚಿತ.